ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಬರ್ರಿ, ತಡ ಮಾಡೋದು ಬೇಡ. ಇವತ್ತಿನ ಒಂದು ರೆಸಿಪಿ ಬಂದು ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಆಗಿರುವಂತಹ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಉಪ್ಪಿಟ್ಟು ಮಾಡೋಕ್ಕಿಂತ ಮುಂಚೆಗೆ ಏನು ಮಾಡಿದ್ನಿರಪ್ಪ ಅಂತಂದ್ರೆ ಚುಮ್ಮರಿ ಮಾಡಿದ್ನಿ ರೀ. ನಮ್ಗೆ ಉತ್ತರ ಕರ್ನಾಟಕದ ಕಡೆ ಮದುವೆ ಅಂತಂದ್ರೆ ಬೆಳಗಿನ ನಾಷ್ಟ ಕೊಡೋದು ಉಪ್ಪಿಟ್ಟು ನೋಡ್ರಿ. ಆ ಕಡೆ ಉಪ್ಪಿಟ್ಟು ಅಷ್ಟೇ ಅಲ್ದನ ಬೆಳಗ್ಗೆ ಉಪ್ಪಿಟ್ಟಿನ ಜೊತೆಗೆ ಚುಮ್ಮರಿನೂ ಹಾಕ್ಕೊಡ್ತಾರೆ ರೀ. ಚುರುಮುರಿ ಅಂತಿರೋಲ್ರಿ ನೀವು. ಸೊ ಆ ಥರ ಚುರುಮುರಿನೂ ಕೂಡ ಹಾಕ್ಕೊಡ್ತಾರೆ ಅದಕ್ಕೆ. ಅದ್ರ ಜೊತೆಗೆ ಅದಕ್ಕೋಸ್ಕರ ನಾನು ಫಸ್ಟ್ಗೆ ನಾನು ಏನು ಮಾಡ್ಕೊಂಡೀನಿ ರೀ, ಚುರುಮುರಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಚುರುಮುರಿ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕನ್ನು ಕೊಟ್ಟಿರ್ತೀನಿ ರೀ. ಒಂದು ಸತಿ ಹೋಗಿ ಇಷ್ಟ ಇದ್ದವರು ನೋಡಿ ಚೆಕ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೇನೆ ರೀ. ಇವತ್ತು ನಾನು ಫಸ್ಟಿಗೆ ಚುಮ್ಮರಿ ಮಾಡಿ ಇಟ್ಕೊಂಡೆ ಆ ನಂತರ ಉಪ್ಪಿಟ್ಟು ಮಾಡೋದು ತೋರಿಸ್ಬೇಕು ಅಂದ್ಕೊಂಡೆ ಆಲ್ರೆಡಿ ಚುಮ್ಮರಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆಗೆ. ಸೊ ಅದಕ್ಕೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ರೀ. ಮೊದಲಿಗೆ ಪಾತ್ರೆ ಬಿಸಿ ಇಟ್ಕೊಂಡಿದ್ನಲ್ಲ ರೀ, ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಕಾದ ನಂತರ ನಾವು ಒಂದು ಸ್ವಲ್ಪ ಸಾಸಿವೆ, ಹಂಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ರೀ. ಉದ್ದಿನಬೇಳೆಯು ಸ್ವಲ್ಪ ಕೆಂಪಾಗಬೇಕು ರೀ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಇವನ್ನ ಅವು ಹಂಗೆ ಇದ್ವಂದ್ರೆ ಹಸಿ ವಾಸನೆ ಬರ್ತೈತೆ ರೀ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಂಪಾಗುವಂಗೆ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಚೆಂದಾಗ ಎಣ್ಣೆ ಒಳಗೆ ಕರ್ಕೊಂಡ್ವಿ ಅಥವಾ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಅದ್ರ ಘಮನ ಬೇರೆ ನೋಡ್ರಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ್ರಿ ಅಂತಂದ್ರೆ ನಾನು ಒಂದು 4-5 ಹಸಿರು ಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೆ ರೀ. ಮೊದಲಿಗೆ ಎಣ್ಣೆಗಿನ ಹಸಿರು ಮೆಣ್ಸಿಕಾಯಿನ ಹಾಕಿಬಿಡ್ಬೇಕ್ರಿ, ಅಂದ್ರೆ ಖಾರ ಚೆನ್ನಾಗಿ ಬರ್ತೈತಿ. ಆ ಥರ ಎಣ್ಣೆ ಒಳಗೆ ಫ್ರೈ ಆಯಿತು ಅಂತಂದ್ರೆ ಹಸಿರು ಮೆಣ್ಸಿಕಾಯಿ ಫ್ರೈ ಆಯಿತು ಅಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೋಸ್ಕರ ಮೊದಲಿಗೆ ನಾವು ಹಸಿರು ಮೆಣ್ಸಿಕಾಯಿ ಹಾಕೋನು. ಆ ನಂತರ ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸಣ್ಣದಾಗಿ, ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದ ಹಸಿ ವಾಸನೆ ಹೋಗ್ಬೇಕಲ್ರಿ, ಉಳ್ಳಾಗಡ್ಡಿದೆ. ಸೊ ಅದಕ್ಕೋಸ್ಕರ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಯಾರೆಲ್ಲ ಉತ್ತರ ಕರ್ನಾಟಕದ ಕಡೆ ಮಂದಿ ನೋಡಾಕತ್ತಿದ್ರಿ ಅಂತಂದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಿ ಮನೆ ಒಳಗೆ ಅಂತಂದು ನನಗೆ ಹೇಳ್ರಿ. ನಮ್ಮ ಕಡೆ ಬೆಳಗಿನ ನಾಷ್ಟಕ್ಕೆ ಏನಪ್ಪ ಅಂತಂದ್ರೆ ನಾವು ಡೈಲಿ ಉಪ್ಪಿಟ್ಟು ಮಾಡ್ತೀವಿ ನೋಡ್ರಿ. ಉತ್ತರ ಕರ್ನಾಟಕದ ಕಡೆ ಮಂದಿ ನೋಡ್ರಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಏನು ಮಾಡ್ತೀನಿ ರೀ ಇದಕ್ಕಂತಂದ್ರೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊತೀನಿ ರೀ. ನಿಮ್ಗೆ ಮನೆ ಒಳಗೆ ಎಷ್ಟು ಜನ ಆದಿರಿ ನೋಡ್ರಿ, ಅಷ್ಟು ಪ್ರಮಾಣಕ್ಕೆ ತಕ್ಕಂಗೆ ನೀವು ನೀರನ್ನು ಹಾಕ್ಕೊಂಡು ಆ ನಂತರ ಇದಕ್ಕೆ ಉಪ್ಪಿಟ್ಟಿಗೆ ನುಚ್ಚನ್ನು ಸೇರಿಸ್ಕೊರಿ, ಅಂದರೆ ರವೆನ ಹಾಕೋರಿ. ನಾನಿಲ್ಲಿ 1 ಗ್ಲಾಸ್ನಷ್ಟು ಹಾಕ್ಕೊತೀನಿ ರೀ. 1 ಗ್ಲಾಸ್ ನೀರಿಗೆ 2 ಜನ ತಿನ್ಬೋದು ರೀ, ಅಷ್ಟು ಉಪ್ಪಿಟ್ಟು ಆಗುತ್ತೆ. ಸೊ ಇವಾಗ ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ. ಉಪ್ಪು ಸೇರಿಸ್ಕೊಂಡಾದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿನೂ ಹಾಕ್ಕೊಳಕತ್ತೀನಿ ನಾನು. ಕೊತ್ತಂಬರಿನ ಒಗ್ಗರಣೆ ಮಾಡೋ ಮುಂದೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋರಿ, ಅದ್ರ ಫ್ಲೇವರ್ ಬೇರೆನೇ ಬರ್ತೈತೆ ನೋಡ್ರಿ. ಅದು ಮೇಲೆ ಹಾಕ್ಕೊಂಡ್ರಿ ಅಂತಂದ್ರೆ ಅದ್ರದ್ದು ಟೇಸ್ಟ್ ಬೇರೆ ಇರ್ತೈತಿ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ರಿ, ಇದು ನಮ್ಮ ಕಡೆ ಏನಂತೀವ್ರಿ, ನಾವು ಇದಕ್ಕೆ ಹುಳಿ ಅಂತೀವ್ರಿ. ನೀವೇನಂತೀರಿ ನಂಗೆ ಕಮೆಂಟ್ ಮಾಡಿರಿ. ಈ ಥರ ಹುಳಿ ಕುದ್ದ ಮೇಲೆ ನಾವು ಏನು ಮಾಡ್ತೀವ್ರಿ ಇದಕ್ಕಂದ್ರೆ ಉಪ್ಪಿಟ್ಟಿನ ರವೆ ಸಿಗ್ತೈತಲ್ರಿ, ಉಪ್ಪಿಟ್ಟಿನ ರವಾನ ಯೂಸ್ ಮಾಡಕತ್ತೀನಿ ನಾನು, ಬೇರೆ ಯಾವುದೂ ರವೆ ಯೂಸ್ ಮಾಡಕತ್ತಿಲ್ಲ. ಸೊ ಸಣ್ಣದಾಗಿರುವಂತಹ ಉಪ್ಪಿಟ್ಟಿನ ರವಾನ ನಾನು 1 ಕಪ್ನಾಗುವಷ್ಟು ಉಪ್ಪಿಟ್ಟಿನ ರವಾನ ಯೂಸ್ ಮಾಡಕತ್ತೀನಿ ನೋಡ್ರಿ. ಈ ಥರ ಒಂದು ಕೈಲೇ ಚಮಚೆಯನ್ನು ಹಿಡ್ಕೊಂಡು ಆನಂತರ ಒಂದು ಕೈಲಿ ನಾವು ರವೆನ ಹಾಕ್ಕೊತ ಈ ಥರ ತಿರುಗಿಸಿದ್ವಿ ಅಂತಂದ್ರೆ ತಿರುಗಿಸಿದ್ವಿ ಅಂತಂದ್ರೆ ಗಂಟಾಗಂಗಿಲ್ಲ ರೀ. ಹಾಗೇನಾದ್ರೆ ಗಂಟಾಗಕತ್ತೈತಿ ಅಂತಂದ್ರೆ ಮೊದಲಿಗೆ ನೀವು ನುಚ್ಚನ್ನು ಹುರ್ಕೊಂಡು ಬಿಡ್ರಿ, ಅಂದ್ರೆ ಗಂಟಾಗೋದು ಕಡಿಮೆ ಆಗ್ತೈತಿ, ಗಂಟಾಗೋ ಚಾನ್ಸಸ್ ಕಡಿಮೆ ಆಗ್ತೈತಿ. ಸೊ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಅಥವಾ ಎಣ್ಣೆನಾರ ಹಾಕ್ಕೊಂಡು ನೀವು ನುಚ್ಚನ್ನು ಹುರಿದು ಇಟ್ಕೊಂಡು ಬಿಡ್ರಿ. ನಾನಿಲ್ಲೇ ನುಚ್ಚನ್ನು ಹುರಿದಿಲ್ರಿ, ಅಂದ್ರೆ ರವೆ ಹುರಿದಿಲ್ರಿ ನಾನು. ಸೊ ಹಂಗನ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ನೋಡ್ರಿ. 1 ಕಪ್ ಆಗುವಷ್ಟು ನಾನು ರವೆನ ಹಾಕ್ಕೊಂಡು ನೋಡ್ರಿ ಇಲ್ಲಿ ಯಾವ ಥರ ಆತ ಉಪ್ಪಿಟ್ಟು. ಇದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ. ಇದು ಪಳ ಅನ್ನೋ ಕುತ್ತಂತಂದ್ರೆ ಉಪ್ಪಿಟ್ಟು ರೆಡಿ ಆಕೈತೆ ನೋಡ್ರಿ.
ಹಂಗಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹಂಗನ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಕತ್ತೀರಿ ನೋಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಅಲ್ಲೇ ಆಲ್ ಅನ್ನೋ ಆಪ್ಷನನ್ನು ಕೂಡ ಬರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡಿರಿ. ಅಂದರೆ ನಾ ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತವ್ರಿ. ಮೊದಲಿಗೆ ನೀವೇ ನೋಡ್ಬೋದು ನನ್ನ ವಿಡಿಯೋನ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತಂದು ಭಾವಿಸ್ತೇನೆ ರೀ. ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.